ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತು ಯುಗಾದಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಸೊ ಹಂಗಾಗಿ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ, ಹೊಸ ರುಸಕ್ಕೆ ಹೊಸ ರುಸವ ಹೊಸತು ಹೊಸತು ತರುತ್ತಿದೆ. ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ. ನಿಮ್ಮ ಮನೆಯಲ್ಲಿ ನಿಮ್ಮೂರಲ್ಲಿ ಯಾವ ಥರ ಯುಗಾದಿ ಹಬ್ಬ ಮಾಡ್ತೀರಾ ಅಂತ ಹಾಗೆ ಒಂದು ಕಮೆಂಟ್ ಹಾಕಿ. ಸೊ ನಾನು ಬಂದಿರೋದೇ ಹೂ ಕುಯ್ಕೊಂಡು ಹೋಗೋಣ ಅಂತ ಬಂದೆ. ಪೂಜೆಗೆ ಹೂ ಬೇಕೇ ಬೇಕು ಅಲ್ವಾ. ಸೊ ಹೂ ಕುಯ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಬೆಳಗ್ಗೆನೇ ಬಿಸಿಲು ಬೇರೆ, ಹಂಗಾಗಿ ಹೂನೆಲ್ಲ ಮನೆಗೆ ಇಟ್ಟು ಹಸುಗಳನ್ನೆಲ್ಲ ನಾವು ಮೈ ತೊಳಿತೀವಿ. ಬಟ್ ಕರೆಂಟ್ ಇಲ್ಲದ ಕಾರಣ ಮೈ ತೊಳೆಯೋಕ್ಕಾಗಲಿಲ್ಲ. ಕರೆಂಟ್ ಬಂದಮೇಲೆ ತೊಳೆಯೋಣ ಅಂತ ತೋಟದ ಹತ್ರ ಇಟ್ಕೊಂಡು ಹೋಗಿ ಕಟ್ಟಿ ಶುಂಠಿಗೆ ನೀರು ಗೇಟ್ ವಾಲ್ ತಿರುಗ್ಸೋಣ ಅಂತ ಬಂದೆ. ಗೇಟ್ ವಾಲ್ ತಿರುಗಿಸಿ ಮನೆಗೆ ಹೋಗಿ ಬೇವಿನ ಸೊಪ್ಪು, ಒಂದು ಹೂವು ಆಯ್ತಲ್ಲ, ಬೇವು ಬೆಲ್ಲ ಮಾಡಬೇಕಲ್ವ. ಸೊ ಹಂಗಾಗಿ ಹೂವನ್ನೆಲ್ಲ ಬಿಡಿಸಿಟ್ಟೆ. ಆಯಿತು. ಆಮೇಲೆ ಬಂದು ಸ್ನಾನ ಮಾಡಬೇಕಲ್ವ, ಪಟ್ ಅಂತ ರೆಡಿ ಆಗೋಣ ಅಂತ ಹಿಂಗಿದ್ದವು. ಹಿಂಗಾದೆ ಹೆಂಗೆ ನಾವು ಹೆಂಗೆ ಕಾಣಿಸ್ತಾ ಇದ್ದೀನಿ ಗೈಸ್. ಮನೆಯೆಲ್ಲ ಮಾಡಿಕೊಂಡು ಅಮ್ಮ ಚಕ್ಲಿ ಮಾಡ್ತಿದ್ರು. ಈ ಸಲ ತುಂಬ ವರ್ಷಗಳಾದಮೇಲೆ ಸೌದೆ ಒಲೆಯಲ್ಲಿ ಈ ಥರ ಮಾಡ್ತಾ ಇರೋದು. ಅಂದರೆ ಗ್ಯಾಸ್ ಪರಿಸ್ಥಿತಿ ನಿಮಗೆ ಗೊತ್ತು. ಸೊ ಹಂಗಾಗಿ ಒಲೆಯಲ್ಲೇ ಮಾಡೋಣ ಅಂತ ಒಲೆಯಲ್ಲೇ ಮಾಡ್ಕೊತಾ ಇದ್ದೀವಿ. ಚಕ್ಲಿ ಮಾಡ್ತಾಯಿದ್ವಿ, ವಡೆ ಮಾಡಬೇಕು, ಬಜ್ಜಿ ಮಾಡಬೇಕು, ಉಪ್ಪಿಟ್ಟು ಮಾಡಬೇಕು. ಸೊ ನಿಮ್ಮ ಮನೆಯಲ್ಲೆಲ್ಲ ಏನೇನು ಮಾಡ್ತಾಯಿದ್ದೀರಾ? ನೀವು ಇದೇ ಥರ ಮಾಡ್ತಾಯಿದ್ದೀರಾ? ಒಂದು ಕಮೆಂಟ್ ಹಾಕಿ. ಹಾಗೆ ಸಾಂಬಾರು ಮಾಡೋಕ್ಕೆ ನುಗ್ಗೆಕಾಯಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೆ, ಸಾಂಬಾರು ಮಾಡಬೇಕು. ನಮ್ಮ ಬೆಕ್ಕಿಂದೆ ನಿಮ್ಮದೇ ಗುರು ಯಪ್ಪ, ಯಾವ ಹಬ್ಬನೂ ಇಲ್ಲ ಏನಿಲ್ಲ. ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ, ಹೊಸ ರುಸಕ್ಕೆ ಹೊಸ ರುಸವ ಹೊಸತು ಹೊಸತು ತರುತ್ತಿದೆ. ಎಲ್ಲ ಕೆಲಸನೂ ಮುಗಿಸಿ ಪೂಜೆ ಮಾಡಿ ನಾನು ರೆಡಿ ಆದೆ. ನೆಕ್ಸ್ಟ್ ಇದ್ದಿದ್ದೆ ಅಲ್ವಾ ಊಟ ಮಾಡೋದು. ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ. ಬೇವು ಬೆಲ್ಲ ತಿನ್ನೋರ್ಗೂ ಊಟ ಮಾಡೋಂಗಿಲ್ಲ ಅಂತ ಊಟನೇ ಮಾಡಿರಲಿಲ್ಲ. ಅದಾದಮೇಲೆ ನಾವು ವರ್ಷ ದೇವಸ್ಥಾನಕ್ಕೆ ಹೋಗ್ತೀವಿ. ಅಂದರೆ ನಮ್ಮ ಮನೇಲಿ ಹೋಗ್ತಾಯಿದ್ರು, ನಾನು ಹೋಗ್ಬಿಟ್ಟು ತುಂಬ ಆಲ್ಮೋಸ್ಟ್ 4 to 5 years ಆಗೋಗಿತ್ತು ಯುಗಾದಿ ಹಬ್ಬದಲ್ಲಿ ದೇವಸ್ಥಾನಕ್ಕೆ ಹೋಗೋದು ಬಿಟ್ಟು. ಹಾಗಾಗಿ ಹೋಗೋಣ ಈ ವರ್ಷನಾದರೂ ಅಂತ ಎಲ್ಲರೂ ಹೋಗ್ತೀವಿ. ಫಸ್ಟ್ ನಾವು ವಿಸಿಟ್ ಕೊಟ್ಟಿದ್ದೆ ಲಕ್ಷ್ಮೀ ದೇವಿ ದೇವಸ್ಥಾನಕ್ಕೆ. ನೆಕ್ಸ್ಟ್ ಆಂಜನೇಯನ ದೇವಸ್ಥಾನ ಕಂಡೇ ಬರ್ಬೋದಿತ್ತು ಕಣ. ಎಗರ್ಸಿ ಎದೆಗೆ ಓದ್ಬಿಡ್ತೀನಿ ಮನೆ ಮುಚ್ಕೊಂಡು ಕನ್ನಡದಲ್ಲಿ ಮಾತಾಡ್ಬೇಕು ಹೇಳ್ತಾ ಇದ್ದೀನಿ. ಟೆಲ್ ಕೈ ಮಾತ್ರ ಕೊಟ್ಟು ಸಿಹಿ ಕೊಡ್ಬೇಕು ಚಾನೆಲ್ ಅಷ್ಟಿಗೆ. ಇದು ಆಕ್ಚುಲಿ ಚೆನ್ನಾಗಿರೋ ರೋಗ ನಿರೋಧಕಗಳೆಲ್ಲ ಹೊರಟೋಗ್ಬಿಡ್ತವೆ. ನೋ ಕಾಮೆಂಟ್ಸ್. ಎಲ್ಲ ಹಚ್ಕೋತಾರೆ ಒಬ್ರೇ ಎಷ್ಟು ಜನ ಬೆಳಿಗ್ಗೆ ಕಟ್ತಾರೆ ಎಲ್ಲ. ವರ್ಷದಲ್ಲಿ ಬೆಳೆ ಲಾಭ ನಷ್ಟ ಮರೆಯನ್ನು ಮಾಡ್ತಾರೆ. ಒಳಗೆ ಪಾರ್ಕಿಂಗ್ ಮಾಡಿರಲ್ಲ ಕಿಚ್ಚರ್ ಮನೆ ಮುಷ್ಟಿಗೆ ಪಡೆದ ಮನೆ. ಹೊಡ್ಕೊಂಬಪ್ಪ ಹೊಡ್ಕೊಂಬರೋಣ ಎಲ್ಲಿ ಪಾತ್ರೆ ಇದು
ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಯಾವ್ದಾ ಅಲ್ಲೇ ದುರ್ಗಾದೇವಿ ಐತಲ್ಲ ಅಲ್ಲಿ. ಸೇಮ್ ಹಿಂಗೆ ಇರೋದು. ಅಷ್ಟೇ. ಮತ್ತೆ ಅವ್ನಿಗೆ ಬದಲಿಸಿದ್ವಿ ಮಾಡಿದ್ರು. ಏನೋ ತೆಗಿತಾವನಲ್ವಾ ದಿಲಿ? ನೋಡಿ ಹೆಂಗ್ ಬೆಳ್ಳ ಕಾಣ್ತಾವನು ದಿಲೀಪ. ನಾನು ಮನಸ್ಸು ಮಾಡಿದ್ರೆ ನನ್ನನ್ನು ಮದುವೆ ಮಾಡ್ಕೊಳ್ಳೋದಕ್ಕೆ ಹುಡುಗಿರು ಕ್ಯೂ ನಿಲ್ತಾರೆ. ಓಹೋ ಮನ್ಮತ ಇಟ್ಟಿನ ಮಡಿಕೆಗೆ ಸುಣ್ಣ ತಗೊಂಡು 2 ಕಣ್ಣು ಹಲ್ಲುಗಳು ಬರ್ದಂಗ ಅವನೇ. ಅಲ್ಲೇ ಇರ್ಬೇಕು. ಓಹೋ ಅದೇ ಬಂದಿರೋದು ಊಟ. ಯಾವುದು ಇದು ಒರಿಜಿನಲ್ ಅಲ್ಲ. ಯಾವತ್ತೂ ಅಂತಿದ್ರಪ್ಪ ಇಲ್ಲಿ ಊಟ ಮಾಡೈತಿ. ಇದು ಕಟ್ಟಿರೋದು ಕಣವಿದು. ಹೇಳು. One eternity later. ಇದು ನೆಕ್ಸ್ಟ್ ಡೇ ಅಂದರೆ ಶುಕ್ರವಾರದ ಬ್ಲಾಗ್ ಆಗಿರುತ್ತೆ. ವರ್ಷದೊಡ್ಕಲ್ವಾ. ಇವತ್ತು ನಮ್ಮ ಮನೇಲಿ ಅಡಿಗೆ ಸೂಪರ್ ರುಚಿ ನೋಡ್ಕೊಂಬಂದೆ. ಚಿಕನ್ ಫ್ರೈ, ಮಟನ್ ಫ್ರೈ, ಫಿಶ್ ಫ್ರೈ, ಮಟನ್ ಬಿರಿಯಾನಿ ಜೊತೆಗೆ ಮೊಟ್ಟೆ ಮಸಾಲ ಎಕ್ಸ್ಟ್ರಾರ್ಡಿನರಿ ಫ್ಯಾಂಟಾಸ್ಟಿಕ್. ಇಷ್ಟೊಂದೆಲ್ಲ ಮಾಡಲ್ಲ ಬಿಡಿ. ಇಷ್ಟೊಂದು ತಿನ್ನೋದಕ್ಕೂ ಆಗಲ್ಲ, ನಾವು ಮಾಡೋದು ಇಲ್ಲ. ಚಿಕನ್ ತರೋಣ ಅಂತ ನಾವು ಹೋಗ್ತಾ ಇರೋದೇ ದುಡ್ಡಕ್ಕೆ ಹೋಗ್ತಾ ಇದ್ದೀವಿ. ನಿಮ್ಮ ಮನೇಲಿ ವರ್ಷದೊಡಕ್ಕೆ ಏನೇನೆಲ್ಲ ಮಾಡ್ತಿದ್ದೀರಾ? ನಾವು ಜಸ್ಟ್ ಸಿಂಪಲ್ ಚಿಕನ್ ಮಾಡ್ತಿದ್ದೀವಿ ಅಷ್ಟೇ. ಚಿಕನ್ ತರೋಕ್ಕೆ ನಾವು ದುಡ್ಡಕ್ಕೆ ಬರಬೇಕು. ಸೊ ಹಂಗಾಗಿ ನಾನು ಅಪ್ಪ ಚಿಕನ್ ತರೋಣ ಅಂತ ದುಡ್ಡಕ್ಕೆ ಹೋಗ್ತಾ ಇದ್ದೀವಿ. A few moments later. ನೋಡಿರ್ಲಿ ಬ್ಲಾಗ್ ಮಾಡಿ ಹಾಕ್ತೀಯ ನನ್ನ ಹೇಳು. 30 ವರ್ಷ ಬಿಟ್ಟು ಬಂದಿದೆಯಲ್ಲ. ಭಾವನೆನ ನನ್ನ ಭಾವನಾತ್ಮಕವಾದ ಜೀವಿ ನಾನು. ಚೆನ್ನಾಗಿಲ್ಲ ಸುಮ್ಮನೆ. ಮಾಡ್ಕೊಂತ ಇರ್ತೀನಿ ನೀನೇ ಚೆನ್ನಾಗಿಲ್ಲ ಅಂತ ಹಿಡ್ಕೊಂಡು ಹೆಂಗೆಂಗೋ ಆಡ್ತಾನೆ. ನಾಳೆನೆ ಆಂಜನೇಯ ಸ್ವಾಮಿ ತಾಯ್ತಾ ಕಟ್ಬೇಕು ಇವನಿಗೆ. ಸಾಕ್ಬಿಡ್ಬೇಕು. ಅವಳಿಂದ ನಾನು ನೋಡಿ ಗಾಯ್ಸ್ ಸಣ್ಣ ಆಗ್ಬಿಟ್ಟಿದ್ದೀನಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಯಪ್ಪ ಸುಷ್ಮಿತಾ ಇಲ್ಲ ಅಂತ ಯೋಚನೆ ಮಾಡಿ ವರ್ಷದೊಡ್ಕಿರೋದೇ ಸುಮ್ಮನಾಗಿದ್ದೀನಿ. ಇಲ್ಲಾಂದ್ರೆ ನನ್ನ ಕೊಯ್ತಾಳಂತೆ. ಇಲ್ಲ ಬಾ, ನಾನು ಹೆಂಗಿರು ಸ್ನಾನ ಮಾಡ್ಕೊತೀನಿ, ತುಂಬ ಕೊಡ್ತೀನಿ. ಬಂದ್ಬಿಡು. ಟಾರ್ಚ್ ಆಗ್ತಾ ಇದೀವಿ ಕಣ. ಟಾರ್ಚು ಬೆಂಕಿ ಹೇಳಿದ್ದೆ ವಲಯ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಎಂತದ ಅವಂಗೈತ್ ನೋಡ, ಎಂತದ ಅವಂಗೈತ್ ನೋಡು.